ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಂಚಿನಮನಿ ಇನ್ಸ್ಟಿಟ್ಯೂಟ್ಸ್ ಧಾರವಾಡ ಬಗ್ಗೆ ಮಾತಾಡೋಣಂತೆ. ಸೊ ಮೊನ್ನೆ ಬಂದಂಥ ರಿಸಲ್ಟಿನಲ್ಲಿ ನಮ್ಮ ಹಿಂದಿನ ವರ್ಷದ ವಿದ್ಯಾರ್ಥಿಗಳು ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ ಮತ್ತು ಮುಂದೆ ಈ ವರ್ಷ ಯಾರ್ಯಾರು ಅಡ್ಮಿಷನ್ ತೊಗೊಳ್ತಾರೆ ಅವರಿಗೆ ಒಂದಷ್ಟು ಕನ್ಸೆಷನ್ಸ್ಗಳನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೊ ನಿಮಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ಸೊ ನಾನು ಇಲ್ಲಿ ಕೆಳಗಡೆ ನೀಡ್ತಾ ಇರುವಂತಹ ಫೋನ್ ನಂಬರ್ಸ್ಗಳಿಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನನ್ನು ತೆಗೆದುಕೊಳ್ಬೋದು. ಸೊ ನಮ್ಮಲ್ಲಿ ಪ್ರತಿ ವರ್ಷ ಲಾಸ್ಟ್ 25 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರುವಂಥದ್ದು. ಸೊ ಪ್ರತಿ ವರ್ಷ ನೀಟ್ ಲಾಂಗ್ ಟರ್ಮ್ ಇರಬಹುದು ಅಥವಾ ರೆಗ್ಯುಲರ್ PUC ಫಸ್ಟ್ ಇಯರ್, ಸೆಕೆಂಡ್ PUC, ರೆಗ್ಯುಲರ್ CET ಕ್ಲಾಸಸ್ಗಳು ಕೂಡ ನಡೀತದೆ. ಸೊ ಅದರ ಜೊತೆಗೆ ಕ್ರ್ಯಾಶ್ ಕೋರ್ಸ್ 1000ಕ್ಕೂ ಜಾಸ್ತಿ ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿ ಕ್ರ್ಯಾಶ್ ಕೋರ್ಸ್ಗಳನ್ನು ತೆಗೆದುಕೊಂಡು ಕಲ್ತ್ಕೊಂಡು ಹೋಗ್ತಾರೆ. ಸೊ ಈ ವರ್ಷದ ನಮ್ಮ ರಿಸಲ್ಟ್ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು. ನಮ್ಮ ಎಲ್ಲ ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡಿರುವಂಥ ರಿಸಲ್ಟ್ ಇದು. ಸೊ ಈ ವರ್ಷ ನಮ್ಮ ಒಬ್ಬ ವಿದ್ಯಾರ್ಥಿನಿ ಸೃಷ್ಟಿ ಇತ್ನಾಳ್ 680 ಸ್ಕೋರನ್ನು ಮಾಡಿರುವಂಥದ್ದು. ಸೊ ನೀವು ಇಲ್ಲಿ ಕಾಣ್ಬೋದು. ಸೊ ಅದರ ಜೊತೆಗೆ 600 ಎಬೋವ್, 620, 615, 604, 600, ಸೊ 500 ಎಬೋವ್ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅಪ್ ಟು ಹಿಯರ್ 500 ತನಕ ನೀವು ಇಲ್ಲಿ ನೋಡ್ಬೋದು. ಇಲ್ಲಿಯ ಈ ಒಬ್ಬ ವಿದ್ಯಾರ್ಥಿಯವರೆಗೆ 500 ಸ್ಕೋರ್ ಮಾಡಿರುವಂಥದ್ದು. ಅದಾದಮೇಲೆ 400, ಸೊ 400 ಎಬೋವ್ ಸ್ಕೋರ್ ಮಾಡಿರುವಂಥ ವಿದ್ಯಾರ್ಥಿಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಇದರ ಜೊತೆಗೆ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದೀವಿ. ಸೊ ಎಷ್ಟು ಇಲ್ಲಿ ಬರಬೇಕಾದ್ರೆ ಎಷ್ಟು ಮಾರ್ಕ್ಸ್ ಇತ್ತು, ಇಲ್ಲಿಂದ ಹೋಗಬೇಕಾದ್ರೆ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂಥೇಳಿ. ಸೊ ಇಷ್ಟೆಲ್ಲ ರಿಸಲ್ಟ್ ನಮಗೆ ಸಾಧ್ಯ ಆಗಿರುವಂಥದ್ದು ನಾವು ಮಾಡಿರುವಂಥ ಒಂದು ಪ್ಲ್ಯಾನ್ ಪ್ರಕಾರ. ಅಂದರೆ ಸೊ ನಮ್ಮಲ್ಲಿ ರಿಮೆಂಬರ್ ಪ್ರತಿ ವರ್ಷ ಸೊ 2023-24ನೇ ಸಾಲಿನ ಒಂದು ನಾವು ತೆಗೆದುಕೊಂಡಿರುವಂತಹ ನಂಬರ್ ಆಫ್ ಅವರ್ಸ್ ಮತ್ತು ತೆಗೆದುಕೊಂಡಿರುವಂಥ ನಂಬರ್ ಆಫ್ ಟೆಸ್ಟ್ಗಳನ್ನ ನಿಮಗೆ ತೋರಿಸ್ತಾ ಹೋದರೆ ಸೊ ಟೀಚಿಂಗ್ ಅವರ್ಸ್ ಇನ್ಕ್ಲೂಡೆಡ್ ಡೀಟೇಲ್ಸ್, ಬೋರ್ಡ್, ಕಾನ್ಸೆಪ್ಟ್, ಕವರೇಜ್ ಆ್ಯಂಡ್ MCQs. ಸೊ 260 ಅವರ್ಸ್ ನಾವು ತೆಗೆದುಕೊಂಡಿರುವಂಥದ್ದು. ಅಂದರೆ ಸೊ ರೆಗ್ಯುಲರ್ ಬೋರ್ಡ್ ರೀತಿಯಾಗಿ ಡೀಟೇಲ್ ಆಗಿ ನಿಮಗೆ ಸಿನಾಪ್ಸಿಸನ್ನು ಹೇಳಿಬಿಟ್ಟು ಸೊ ಅದರ ಮೇಲೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ದ್ಯಾಟ್ ಈಗ ಫಾರ್ ಎಕ್ಸಾಂಪಲ್ ಈಗ ಸೆಕೆಂಡ್ PUC ನಿಮಗೆ ಫ್ರೆಶ್ ಆಗಿರ್ತದೆ, ಹೌದಾ? ಫಸ್ಟ್ PUC ಕಾನ್ಸೆಪ್ಟ್ಸ್ಗಳನ್ನ ನೀವು ಕಲಿತು 1 ವರ್ಷ ಆಗಿರ್ತದೆ. ಆ ಕಾನ್ಸೆಪ್ಟ್ಸ್ಗಳನ್ನ ನಿಮಗೆ ರಿವಿಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರ್ತದೆ. ಸೊ ಅದಕ್ಕೋಸ್ಕರ ಟೀಚಿಂಗನ್ನು ನಾವು ಬೋರ್ಡ್ ಟೈಪ್ ಮಾಡ್ಕೊಳ್ತಾ ಹೋಗಿ, ಅಂದರೆ ಬೇಸಿಕ್ ಲೆವೆಲ್ನಿಂದ ಹಿಡ್ಕೊಂಡು ನೀಟ್ ಲೆವೆಲ್ ತನಕ ಹೋಗ್ತೀವಿ. ಸೊ ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ತಮಗೆ ಬೇಸಿಕ್ ಲೆವೆಲ್ ಅರ್ಥ ಆಗಿಲ್ಲ, ನಾನು ಲ್ಯಾಗಿಂಗ್ ಇದ್ದೀನಿ ಅನ್ನೋದು ಫೀಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ತೀವಿ. ಸೊ ಅದರ ಜೊತೆಗೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ ಅಂತೇಳಿ ಡಿಫ್ರೆಂಟ್ ಪ್ರಾಕ್ಟೀಸ್ ಪ್ರಾಬ್ಲಮ್ಗಳನ್ನ ಕೊಟ್ಟು ಸಾಲ್ವ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಅಸಿಸ್ಟೆಡ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ಗಳು ಇರ್ತದೆ. ನಂಬರ್ ಆಫ್ ಡೈಲಿ ಟೆಸ್ಟ್ಗಳನ್ನು ಮಾಡ್ತೀವಿ. ಅದ್ರ ಜೊತೆಗೆ ಕ್ಯುಮ್ಯುಲೇಟಿವ್ ಆಗಿ 720 ಮಾರ್ಕ್ಸ್ ವೀಕ್ಲಿ ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಅದರ ಜೊತೆಗೆ ಮಂತ್ಲಿ ಟೆಸ್ಟ್, 1 ಟೆಸ್ಟ್ ಎವ್ರಿ ಮಂತ್, ಕ್ಯುಮ್ಯುಲೇಟಿವ್ 720 ಮಾರ್ಕ್ಸ್. ಕ್ಯುಮ್ಯುಲೇಟಿವ್ ಅಂತಂದರೆ ಹಿಂದಿನ ಎಕ್ಸಾಮಲ್ಲಿ ಕಲ್ತಿರೋದನ್ನು ಆ ಸಿಲೆಬಸ್ ಜೊತೆ ಮುಂದಿನ ಎಕ್ಸಾಮಲ್ಲಿ ಬರೆಯುವಂಥದ್ದು. ಸೊ ಈ ರೀತಿಯಾಗಿ ಕ್ಯುಮ್ಯುಲೇಟಿವ್ ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಅದಾದ ಮೇಲೆ ಮಾಕ್ ಟೆಸ್ಟ್, ಮಿನಿಮಮ್ 10 ಮಾಕ್ ಟೆಸ್ಟ್ ಅಂತ ಇದ್ದೇ ಇರ್ತದೆ. ಟೈಮ್ ಪರ್ಮಿಟ್ ಆದರೆ ಮೋರ್ ದ್ಯಾನ್ ದಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್. ಸೊ ಈ ವರ್ಷವೂ ಕೂಡ ಅಂದರೆ ಮುಂಬರುವಂತಹ ನೀಟ್ ಎಕ್ಸಾಮು ಕೂಡ May 1st ಸಂಡೇನೇ ಹಾಕಿರ್ತಾರೆ ಜನರಲಿ NTA ದವರು. ಸೊ ಆ ಒಂದು May 1st ಸಂಡೇ ಒಳಗೆ ನಿಮ್ಮ ಸಿಲೆಬಸ್ಸನ್ನು ಮುಗಿಸ್ಬಿಟ್ಟು ಮಾಕ್ ಟೆಸ್ಟ್ಗಳನ್ನ ಮಾಡಿಬಿಟ್ಟು ನಿಮ್ಮನ್ನು ಕಂಪ್ಲೀಟಾಗಿ ರೆಡಿ ಮಾಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ. ಸೊ ಆಲ್ರೆಡಿ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ಸೆಕೆಂಡ್ ಬ್ಯಾಚ್ ಇನ್ನೇನು ಶುರುವಾಗ್ತಿದೆ. ಸೊ ನಿಮಗೇನಾದರೂ ಬೇಕು ಅಂತ ಇದ್ದರೆ ಸೊ ಡೆಫಿನೆಟ್ ಆಗಿ ನೀವು ನಮ್ಮನ್ನು ಜಾಯ್ನ್ ಆಗ್ಬೋದು. ಇನ್ನು ಈ ವರ್ಷದ ನೀಟ್ ರಿಸಲ್ಟ್ನ ನೋಡಿಬಿಟ್ಟು ಯಾರು 2023 ನೀಟ್ ಎಕ್ಸಾಮಿನೇಷನಲ್ಲಿ ಒಂದು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ, ಬಟ್ ಬಿಕಾಸ್ ಆಫ್ ದ ಲೆಸ್ಸರ್ ಮಾರ್ಕ್ಸ್ ಅವರಿಗೆ ಈ ವರ್ಷದ ಮೆಡಿಕಲ್ ಸೀಟು ಸಿಗುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಅಂತಹ ವಿದ್ಯಾರ್ಥಿಗಳೇನಾದರೂ ನಮ್ಮಲ್ಲಿ ಜಾಯ್ನ್ ಆಗೋದಕ್ಕೆ ಬಂದರೆ ಇಫ್ ಯುವರ್ ಸ್ಕೋರ್ ಇಸ್ 350 to 399, ಸೊ 10% ಟೋಟಲ್ ಸ್ಕಾಲರ್ಶಿಪ್ ವಿಲ್ ಬಿ ಅವಾರ್ಡೆಡ್. ಸೊ ಅಂದರೆ ನಮ್ಮ ಟೋಟಲ್ ಫೀಸಲ್ಲಿ ಕಾಲೇಜ್ ಫೀಸ್ ಅಥವಾ ಟ್ಯೂಷನ್ ಫೀಸ್ ಅಂತ ನಾವೇನು ಹೇಳ್ತೀವಿ ಆ ಫೀಸಲ್ಲಿ ರಿಮೆಂಬರ್ 10% ಇರ್ತದೆ. ಹಾಸ್ಟೆಲ್ ಫೀಸಲ್ಲಿ ಕಡಿಮೆ ಆಗೋದಿಲ್ಲ, ಗೊತ್ತಿರಲಿ. ಸೊ 10% ನಿಮಗೆ ಕನ್ಸೆಷನ್ ಇರ್ತದೆ. 400 to 499 ಇದ್ದರೆ, 449 ಇದ್ದರೆ 25% ಇರ್ತದೆ. 450 to 499 50% ಆಫರ್ ಇರ್ತದೆ. ಸೊ 500 ಎಬೋವ್ ಇದ್ದರೆ ಫ್ರೀ ಕೋಚಿಂಗನ್ನು ನಾವು ಕೊಡ್ತೀವಿ. ಅಂದರೆ ಕೋಚಿಂಗ್ಗೋಸ್ಕರ ನೀವು 1 ರೂಪಾಯಿಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ, ಬಟ್ ಹಾಸ್ಟೆಲ್ ಫೀಸ್ ಏನಿರ್ತದೆ ಅದನ್ನು ನೀವು ಪೇ ಮಾಡಿ ಹಾಸ್ಟೆಲಲ್ಲಿ ಇರಬಹುದು. ಸೊ ಗೊತ್ತಿರಲಿ, ಇದು ನಮ್ಮ ಆಫರ್ ಈ ವರ್ಷಕ್ಕೆ ಇದು ನಮ್ಮ ಆಫರ್. ಸೊ ನಿಮಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಈ ಫೋನ್ ನಂಬರ್ಗಳನ್ನು ಇಲ್ಲಿ ಕೆಳಗೂ ಕೂಡ ತೋರಿಸ್ತಾ ಇರ್ತೀನಿ. ಸೊ ಈ ಫೋನ್ ನಂಬರ್ಗಳಿಗೆ ಕಾಲ್ ಮಾಡಿಬಿಟ್ಟು ನೀವು ಜಾಸ್ತಿ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಬೋದು. ಇದರ ಜೊತೆಗೆ ಒಂದು ರಿಕ್ವೆಸ್ಟ್ ಇಷ್ಟೇ. ಸೊ ನೀವೇನಾದರೂ
ಕಷ್ಟಪಟ್ಟು ನಾವು ಓದಲೇಬೇಕು, ಈ ಒಂದು ಮುಂಬರುವಂಥ ಒಂದು ವರ್ಷವನ್ನು ಯುಟಿಲೈಸ್ ಮಾಡಿಕೊಳ್ಳೇಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿ ಇದ್ದರೆ ಮಾತ್ರ ಬನ್ನಿ. ಸೊ ನೀವು ಮೊಬೈಲ್ ಯೂಸ್ ಮಾಡ್ತೀನಿ, ನಾನು ಮಜಾ ಮಾಡೋದಕ್ಕೆ ಬರ್ತೀನಿ, ಸೊ ಕ್ಲಾಸಲ್ಲಿ ನನಗೆ ಬೇಕಾದಂಗೆ ನಾ ಇರ್ತೀನಿ, ಸೊ ಹಾಗೆ ಅಂದ್ಕೊಂಡಿದ್ದರೆ ದಯವಿಟ್ಟು ನೀವು ಈ ಕಡೆ ಬರೋಕ್ಕೆ ಹೋಗಬೇಡ್ರಿ. ಈ ಕಡೆ ಅಂತ ಅಲ್ಲ, ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಸೇರಿಕೊಂಡ್ರೂ ಕೂಡ ನಿಮಗೆ ಅದರಿಂದ ಯೂಸ್ ಆಗೋದಿಲ್ಲ. ಸೊ ಆ ಒಂದು ಸೀರಿಯಸ್ನೆಸ್ ನಿಮಗೆ ಇರಲಿ. ಆ ಒಂದು ವರ್ಷವನ್ನು ನೀವು ನೀಟ್ಗೋಸ್ಕರ ಮುಡಿಪಾಗಿಡ್ತಾ ಇದ್ದೀರಿ, ಮುಂದೆ ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನು ಪಡ್ಕೊಂಡಿದ್ದೀರಿ ಅಂತ ಅಂದರೆ ಸೊ ಅದನ್ನು ಸಾಧಿಸುವಂಥ ಛಲನೂ ಕೂಡ ನಿಮ್ಮಲ್ಲಿ ಇರಬೇಕು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಭೇಟಿಯಾಗೋಣಂತೆ. ಸೊ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಏನಾದರೂ ಧಾರವಾಡದಲ್ಲಿ ಬೆಸ್ಟ್ ಕೋಚಿಂಗ್ ನಿಮಗೆ ಬೇಕು ಅಂತ ಇದ್ದರೆ ಸೊ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.